ನಮಸ್ಕಾರ ಫ್ರೆಂಡ್ಸ್, ಖುಷೀಸ್ ಹೆಲ್ದಿ ಕಿಚನ್ ಅಂಡ್ ಇನ್ಫೋ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾನು ಸೂಪರ್ ಆಗಿರುವಂತಹ ಹೆಸರು ಬೇಳೆ ಪಾಯಸ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಯಾರೆಲ್ಲ ಸ್ವೀಟ್ ಪ್ರಿಯರು, ಪಾಯಸ ಪ್ರಿಯರಿದ್ದೀರಾ, ಈ ಹೆಸರು ಬೇಳೆ ಪಾಯಸ ಅಂತೂ ತುಂಬಾನೇ ಚೆನ್ನಾಗಿರತ್ತೆ. ಸೊ ಎಲ್ರಿಗೂ ಇಷ್ಟ ಆಗತ್ತೆ. ಈ ಹೆಸರು ಬೇಳೆ ಪಾಯಸ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಈ ಕೂಡಲೇ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಓಕೆ, ಈಗ ಹೆಸರು ಬೇಳೆ ಪಾಯಸ ಮಾಡೋದಿಕ್ಕೆ ನಾನಿಲ್ಲಿ ಒಂದು ಪ್ಯಾನ್ ಅನ್ನ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. 1 ಕಪ್ ಆಗುವಷ್ಟು ಹೆಸರು ಬೇಳೆಯನ್ನ ತಗೊಂಡಿದ್ದೀನಿ. 1 ಕಪ್ ಆಗುವಷ್ಟು ಹೆಸರು ಬೇಳೆನ ನಾನೀಗ ಲೈಟ್ ಆಗಿ ಘಮ ಬರೋವರೆಗೂ ರೋಸ್ಟ್ ಮಾಡ್ಕೊಂತೀನಿ. ಸೊ ಈ ರೀತಿ ರೋಸ್ಟ್ ಮಾಡಿ ಘಮ ಬರೋದ್ರಿಂದ ಒಂದೊಳ್ಳೆ ಫ್ಲೇವರ್ ಕೊಡುತ್ತೆ ಈ ಹೆಸರು ಬೇಳೆ ಪಾಯಸಕ್ಕೆ. ಹಾಗಾಗಿ ಸ್ವಲ್ಪ ಲೈಟ್ ಆಗಿ ಘಮ ಬರೋವರೆಗೂ ಇದನ್ನ ಹುರ್ಕೋಬೇಕು. ತುಂಬಾನೇ ಸಿಂಪಲ್ ಆಗಿರುತ್ತೆ, ತುಂಬಾ ಟೇಸ್ಟಿಯಾಗೂ ಕೂಡ ಇರುತ್ತೆ, ಬೇಗ ಆಗುವಂತ ಪಾಯಸ ಇದು. ಹಬ್ಬಗಳಲ್ಲಿ ಸ್ಪೆಷಲ್ ಆಗಿ ಮಾಡ್ಕೊಂಡು ಕುಡಿಯುವಂತಹ ಪಾಯಸ ಹೆಸರು ಬೇಳೆ ಪಾಯಸ. ಅಂದ್ರೆ ಯಾರಿಗ್ ತಾನೇ ಇಷ್ಟ ಇರಲ್ಲ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕು, ತುಂಬಾ ಸೀರಿಸ್ಕೋಬಾರ್ದು. ನೋಡಿ, ಈಗ ಲೈಟ್ ಆಗಿ ಕಲರ್ ಚೇಂಜ್ ಆಗ್ತಾ ಇದೆ. ಸೊ ಇಷ್ಟ ಆದ್ರೆ ಸಾಕು. ಹಾಗೆ ಲೈಟ್ ಆಗಿ ಕಲರ್ ಚೇಂಜ್ ಆಗ್ತಾ ಇದೆ. ಈಗ ಇದನ್ನ ಎತ್ತಿಟ್ಕೊಳ್ಳೋಣ. ಓಕೆ, ಈಗ ನಾನು ಒಂದು ಕುಕ್ಕರ್ ಅನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು 1 ಕಪ್ ಅಲ್ಲಿ ಹೆಸರು ಬೇಳೆಯನ್ನ ತಗೊಂಡಿದ್ದೆ. ಇದರಲ್ಲಿ ಒಂದು 5 ಕಪ್ ಆಗುವಷ್ಟು ನೀರನ್ನ ಹಾಕೊಂತೀನಿ. ಹೆಸರು ಬೇಳೆ ಪಾಯಸ ಸ್ವಲ್ಪ ತೆಳುಗಿದ್ರೇನೆ ಚೆನ್ನಾಗಿರತ್ತೆ. ಸೊ ಇದು ಕಾದಿದ ನಂತರ ಬೇಕಂದ್ರೆ ಆಮೇಲೆ ನೀರ್ ಸೇರ್ಸ್ಕೋಬಹುದು. ನಾನು ಸ್ವಲ್ಪನೇ ನೀರನ್ನ ಈಗ ಇಟ್ಕೊಂಡಿದ್ದೀನಿ ಕಾಯೋದಕ್ಕೆ. 1 ಕಪ್ ಹೆಸರು ಬೇಳೆಗೆ ಒಂದು 5 ರಿಂದ 6 ಕಪ್ ನೀರು ಹಾಕೊಂಡ್ರು ನಡೆಯುತ್ತೆ. ಆಮೇಲೆ ಬೇಕಿದ್ದಲ್ಲಿ ನೋಡ್ಕೊಂಡು ನೀರನ್ನ ಸೇರ್ಸ್ಕೋಬಹುದು. ಈಗ ನೀರ್ ಕಾಯಕ್ ಸ್ಟಾರ್ಟ್ ಆಗಿದೆ. ಇದಕ್ಕೆ ಹುರಿದಿಟ್ಕೊಂಡಿರೋಂತಹ ಈ ಹೆಸರು ಬೇಳೆಯನ್ನ ಸೇರ್ಸ್ಕೊಂತಾ ಇದ್ದೀನಿ. ಇದನ್ನ ಮುಚ್ಚಳ ಮುಚ್ಚಿ ಒಂದು 3 ವಿಜಿಲ್ ಅನ್ನ ಕೂಗಿಸ್ಕೊಳ್ಳೋಣ. ಓಕೆ ವೀಕ್ಷಕರೇ, ಈಗ 3 ವಿಜಿಲ್ ಕೂಗಾಗಿದೆ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸೌಟಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಬೆಂದಿದೆ ಬೇಳೆ, ನೋಡ್ತಾ ಇರ್ಬೋದು. ಈಗ ಮತ್ತೆ ಸ್ಟವ್ ಹಚ್ಕೊಳ್ಳೋಣ. ಈಗ ಇದಕ್ಕೆ ನಾನು 2 ಕಪ್ ಆಗುವಷ್ಟು ಬೆಲ್ಲನ ಹಾಕೊಂತಾ ಇದ್ದೀನಿ. ಉಂಡೆ ಬೆಲ್ಲನ ತಗೊಂಡಿದ್ದೀನಿ. ನಿಮ್ಗೆ ಸ್ವೀಟ್ನೆಸ್ ಪ್ರಮಾಣ ಕಡಿಮೆ ಬೇಕಂದ್ರೆ ಕಡಿಮೆ ಹಾಕೊಳ್ಳಿ. ಸೊ ಬೆಲ್ಲದಲ್ಲಿ ಕಸ ಇದ್ರೆ ನೀವು ಮುಂಚೆನೆ ಕರ್ಗಿಸ್ಕೊಂಡು ಕೂಡ ಶೋಧಿಸ್ಕೊಂಡು ಹಾಕೋಬಹುದು. ನಾನಿಲ್ಲಿ ಡೈರೆಕ್ಟ್ ಆಗಿ ಹಾಕೊಂತಾ ಇದ್ದೀನಿ, ಯಾವುದೇ ರೀತಿ ಕಸ ಇಲ್ಲ. ಹಾಗೆ ಇದಕ್ಕೆ ನಾನಿಲ್ಲಿ ಒಂದು 2 ಸ್ಪೂನ್ ಆಗುವಷ್ಟು ಕಡಲೆ ಬೇಳೆಯನ್ನ ಹಾಕ್ತಾ ಇದ್ದೀನಿ. ಮಧ್ಯದಲ್ಲಿ ಬಾಯಿ ಸಿಕ್ಕಿದಾಗ ತುಂಬಾ ಚೆನ್ನಾಗಿ ಫೀಲ್ ಆಗುತ್ತೆ. ಹಾಗಾಗಿ ಇದು ಆಪ್ಷನಲ್ಲು, ಬಟ್ ಹಾಕೊಂಡ್ರೆ ಮಧ್ಯ ಚೆನ್ನಾಗಿ ಸಿಗುತ್ತೆ, ತಿನ್ನಕ್ಕೂ ಚೆನ್ನಾಗಿರುತ್ತೆ. ಹಾಗಾಗಿ ನಾನು 2 ಸ್ಪೂನ್ ಆಗುವಷ್ಟು ಕಡಲೆ ಬೇಳೆಯನ್ನ ಹಾಕ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಇನ್ನೊಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. ಹೆಸರು ಬೇಳೆ ಪಾಯಸ ತಣ್ಣಗಾಗ್ತಾ ಗಟ್ಟಿ ಆಗ್ಬಿಡುತ್ತೆ. ಹಾಗಾಗಿ ಮಾಡುವಾಗ ಸ್ವಲ್ಪ ತೆಳುವಾಗಿರ್ಬೇಕು. ಹಾಗೆ ಇದಕ್ಕೆ ನಾನಿಲ್ಲಿ ಒಂದ್ ಸ್ವಲ್ಪ ತೆಂಗಿನ ತುರಿಯನ್ನ ಸೇರಿಸ್ಕೊಂತಾ ಇದ್ದೀನಿ. ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿ. ಸೊ ಈಗ ಆಲ್ಮೋಸ್ಟ್ ಪಾಯಸ ರೆಡಿ ಆಗ್ತಾ ಇದೆ. ಚೆನ್ನಾಗಿ ಒಂದು ಬಾಯ್ಲ್ ಎಲ್ಲ ಬಂದಿದೆ. ಈಗ ನಾನು ಹುರಿದಿಟ್ಕೊಂಡಿರೋಂಥ ಶಾವ್ಗೆನ ತಗೊಂಡಿದ್ದೀನಿ. ಹುರಿದಿಟ್ಕೊಂಡಿರೋ ಶಾವ್ಗೆನ ಅರ್ಧ ಕಪ್ ಆಗುವಷ್ಟು ಸೇರಿಸ್ಕೊಂತಾ ಇದ್ದೀನಿ. ನೀವು ಹುರಿದಿಲ್ಲ ಅಂದ್ರೆ ತುಪ್ಪದಲ್ಲಿ ಹುರಿದು ಶಾವ್ಗೆನ ಸೇರಿಸ್ಕೊಳ್ಳಿ. ಈಗ ಇದಕ್ಕೆ ಏಲಕ್ಕಿ ಪುಡಿಯನ್ನ ಸೇರಿಸ್ತಾ ಇದ್ದೀನಿ. ಒಂದು 2 ರಿಂದ 3 ಏಲಕ್ಕಿಯನ್ನ ನಾನು ಕುಟ್ಟಿ ಪುಡಿ ಮಾಡಿ ಸೇರಿಸ್ಕೊಂತಾ ಇದ್ದೀನಿ. ಹಾಗೆ
ಅರ್ಧ ಕಪ್ ಆಗುವಷ್ಟು ಹಸುವಿನ ಹಾಲು, ನೋಡ್ತಾ ಇದ್ದೀರಾ ಅಲ್ವಾ ವೀಕ್ಷಕರೇ, ಎಷ್ಟು ಚೆನ್ನಾಗಿ ಪಾಯಸ ಘಮ ಘಮ ಅಂತ ರೆಡಿ ಆಗ್ತಾ ಇದೆ. ಸೊ ಆಲ್ಮೋಸ್ಟ್ ಶಾವ್ಗೆ ಕೂಡ ಬೆಂದಿದೆ. ಈಗ ಇದಕ್ಕೆ ದ್ರಾಕ್ಷಿ ಗೋಡಂಬಿನ ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ಪಕ್ಕದಲ್ಲಿ ಒಂದು ಫ್ರೈಯಿಂಗ್ ಪ್ಯಾನ್ ಅನ್ನ ಇಟ್ಕೊಂಡು ತುಪ್ಪ ಕಾಯಕ್ಕೆ ಇಡೋಣ. 1-2 ಸ್ಪೂನ್ ತುಪ್ಪ ಹಾಕೊಂತಾ ಇದ್ದೀನಿ. ಈಗ ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂತಹ ಗೋಡಂಬಿ ಹಾಗೂ ಬಾದಾಮಿಯನ್ನ ಸೇರಿಸ್ಕೊಂತಾ ಇದ್ದೀನಿ. ನಿಮ್ಗೆ ಯಾವ್ದೆಲ್ಲ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೆ ಅದನ್ನು ಕೂಡ ನೀವು ಸೇರಿಸ್ಕೋಬಹುದು. ಸೊ ಸಣ್ಣ ಉರಿಯಲ್ಲಿ ಇದನ್ನ ಸ್ವಲ್ಪ ಗೋಲ್ಡ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಕಲರ್ ಚೇಂಜ್ ಆಗ್ತಾ ಇದೆ. ಈಗ ಇದಕ್ಕೆ ದ್ರಾಕ್ಷಿನೂ ಕೂಡ ಸೇರಿಸ್ಕೊಳ್ಳೋಣ. ಒಣ ದ್ರಾಕ್ಷಿ, ನಿಮ್ಗೆ ಎಷ್ಟು ಡ್ರೈ ಫ್ರೂಟ್ಸ್ ಬೇಕನ್ಸುತ್ತೆ ಅಷ್ಟು ಹಾಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಪಾಯಸ. ನಾನಿಲ್ಲಿ 1-2 ಸ್ಪೂನ್ ಆಗುವಷ್ಟು ಗೋಡಂಬಿ, 2 ಸ್ಪೂನ್ ಆಗುವಷ್ಟು ಬಾದಾಮಿ, ಹಾಗೆ 1-2 ಸ್ಪೂನ್ ಆಗುವಷ್ಟು ಒಣ ದ್ರಾಕ್ಷಿಯನ್ನ ತಗೊಂಡು ತುಪ್ಪದಲ್ಲಿ ಹುರ್ಕೊಂತಾ ಇದ್ದೀನಿ. ಸೊ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಪರ್ಫೆಕ್ಟ್ ಆಗಿ ಫ್ರೈ ಆಗಿದೆ, ಗೋಲ್ಡ್ ಬ್ರೌನ್ ಬಂದಿದೆ. ಈಗ ಇದನ್ನ ಪಾಯಸದ ಜೊತೆ ಸೇರಿಸ್ಕೊಳ್ಳೋಣ. ಈಗ ಅದಕ್ಕೆ ಹುರಿದಿಟ್ಕೊಂಡಿರುವಂತಹ ದ್ರಾಕ್ಷಿ ಗೋಡಂಬಿನ ಸೇರಿಸ್ತಾ ಇದ್ದೀನಿ. ಸೊ ಬಿಸಿ ಬಿಸಿ ಹೆಸರು ಬೇಳೆ ಪಾಯಸ ಘಮ ಘಮವಾಗಿ ಪರಿಮಳ ಬರ್ತಾ ಇದೆ. ಸೊ ಹೆಸರು ಬೇಳೆ ಪಾಯಸ ಸವಿಯಲು ಸಿದ್ಧ. ಈಗ ಇದನ್ನ ಸರ್ವಿಂಗ್ ಬೌಲ್ಗೆ ಹಾಕೊಳ್ಳೋಣ.